ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ, ಡೆಂಟಿಸ್ಟ್, ರಾಯಚೂರಿಂದ. ಇವತ್ತು ನಾನು ಹೇಳೋ ಟಾಪಿಕ್ ಅಮಾಲ್ಗಮ್ ಫಿಲ್ಲಿಂಗ್. ಅಮಾಲ್ಗಮ್ ಫಿಲ್ಲಿಂಗ್ ಅಂತಂದರೆ ಪೇಷಂಟ್ಸ್ ಫೇವ್ರೇಟ್. ಅದು ಸಿಲ್ವರ್ ಫಿಲ್ಲಿಂಗ್ ಅಂತ ಏನು ಹೇಳ್ತಾರಲ್ಲ, ಅದು ಅಂದರೆ ನಿಮ್ಗೆ ಹಲ್ಲಿಗೆ ಹಾಕೋ ಸಿಮೆಂಟ್. ಅದು ಇದರಲ್ಲಿ ಮರ್ಕ್ಯೂರಿ ಅನ್ನೋದು ಇರುತ್ತೆ, ಅದು ಪಾಯ್ಸನಸ್. ಅದರಿಂದ ಚಿಗುರ್ನು ಹಾಳಾಗುತ್ತೆ, ಅಂದರೆ ಚಿಗುರೆಲ್ಲ ಡಿಸ್ಕಲರ್ ಆಗೋದು ಆ ಥರನೂ ಆಗುತ್ತೆ. ಬಟ್ ಅಮಾಲ್ಗಮ್ ಫಿಲ್ಲಿಂಗ್ ಅನ್ನೋದು ಭಾಳ ವರ್ಷ ಬರುತ್ತೆ, 15 ವರ್ಷ 20 ವರ್ಷ, ಅದಕ್ಕೇನೂ ಆಗಲ್ಲ. ಬಟ್ ಅದ್ರ ಪ್ರೆಷರ್ ಅನ್ನೋದು ರಿವರ್ಸ್ ಇನ್ನು ಹಲ್ಲಿನ ಮೇಲೆ ಹಾಕಿ ಹಲ್ಲು ಮುರಿಯೋ ಚಾನ್ಸಸ್ ಇರ್ತವೆ. ಭಾಳ ಜನ ಅಮಾಲ್ಗಮ್ ಫಿಲ್ಲಿಂಗ್ ಅವರು ಹಲ್ಲು ಮುರ್ಕೊಂಡು ಬಂದಿದ್ದು ಜಾಸ್ತಿ ಇದ್ದಾವೆ. ಆ್ಯಂಡ್ ನಿಮಗೆ ಓನ್ಲಿ ಒಂದು ಸಿಮೆಂಟ್ ಹಾಕಿವಿ ಅಂತಂದರೆ ಅದು ಭಾಳ ವರ್ಷ ಬರಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಆಗಿತ್ತು ಅಂದರೆ ಅದನ್ನು ನೀವು ಮಾಡಿಸ್ಕೋಬೋದು. ಬಟ್ ಅದು ನಿಮಗೆ ದೇಹಕ್ಕೆಲ್ಲ ಒಳ್ಳೆಯದಲ್ಲ, ಅದರಿಂದ ಪಾಯ್ಸನಸ್ ಇರುತ್ತೆ. ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ವೈಟ್ ಕಲರ್ ಸಿಮೆಂಟ್ ಇದ್ದಾವೆ, ಹಲ್ಲಿನ ಕಲರ್ ಸಿಮೆಂಟ್ ಇದ್ದಾವೆ, ಅವೆಲ್ಲನೂ ನೀವು ಮಾಡಿಸ್ಕೋಬೋದು. ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಅನ್ನೋದು ನಿಮಗಿರಲ್ಲ. ಅಮಾಲ್ಗಮ್ ಫಿಲ್ಲಿಂಗ್ಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಅದು ಹಲ್ಲು ಅನ್ನೋದು ಸ್ವಲ್ಪನೇ ಕ್ಯಾವಿಟಿ ಇತ್ತು ಅಂತಂದ್ರೂ ನಾವು ಜಾಸ್ತಿ ಕಟ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಅಲ್ಲಿ ಕೂಡಲಿಕ್ಕೆ ಅದಕ್ಕೆ ರಿಟೆನ್ಷನ್ ಬೇಕಾಗುತ್ತೆ ಅದಕ್ಕೆ. ಆ್ಯಂಡ್ ಇನ್ನೊಂದು ಎಸ್ಥೆಟಿಕ್ ಅಂತಂದರೆ, ಇವಾಗ ನೀವು ಸಿಲ್ವರ್ ಫಿಲ್ಲಿಂಗ್ ಮಾಡಿಸ್ಕೊಂಡಿರ್ತೀರ, ಅದು ಕಾಣಿಸುತ್ತೆ ಹೊರಗಡೆ. ಬಟ್ ಇವಾಗೆಲ್ಲ ಎಸ್ಥೆಟಿಕ್ ಅಂದರೆ ಕಾಣಿಸ್ಬಾರ್ದು ಅನ್ನೋದು, ನಾವು ಮಾಡಿಸ್ಕೊಂಡಿದ್ದು ಗೊತ್ತಾಗಬಾರ್ದು ಅನ್ನೋದು, ಆ ಥರನೂ ಇವೆಲ್ಲ ಪ್ರಿಫರ್ ಮಾಡಲ್ಲ ಆ ಕೇಸಸಲ್ಲಿ. ಸೊ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ನೀವು ಬೆಟರ್ ಟ್ರೀಟ್ಮೆಂಟಿಗೆ ಹೋದರೆ ನಿಮಗೆ ಒಳ್ಳೆಯದು. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.